ಹೆಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾವು ಆಥರೈಸೇಷನ್ ಏನು ಅಂತ ನೋಡಿದ್ವಿ. ಸೊ ಈ ವಿಡಿಯೋದಲ್ಲಿ ನಾವು ಯಾವ ಥರ ಯೂಸರ್ಸ್ನ ಮ್ಯಾನೇಜ್ ಮಾಡೋದು ಈ ನಮ್ಮ ಸ್ಪ್ರಿಂಗ್ ಬೂಟ್ ಅಪ್ಲಿಕೇಶನಲ್ಲಿ ಅನ್ನೋದನ್ನ ನೋಡೋಣ. ಆ್ಯಕ್ಚುಲಿ ನಾವು ಯಾವ ಥರ ಯೂಸರ್ಸ್ನ ಕ್ರಿಯೇಟ್ ಮಾಡ್ತಾ ಇದ್ವಿ ಅಂತ ಹೇಳಿದ್ರೆ, ನಾವು ಯೂಸಿಂಗ್ ಕಮಾಂಡ್ ಲೈನ್ ರನ್ನರು ಅದರಲ್ಲಿ ಏನು ಮಾಡ್ತಾ ಇದ್ವಿ, ನಾವು ಅಡ್ಮಿನ್ನು ಮತ್ತು ಯೂಸರ್ನ ಕ್ರಿಯೇಟ್ ಮಾಡ್ತಾ ಇದ್ವಿ. ಓಕೆನಾ. ಬಟ್ ರಿಯಲ್ ಟೈಮ್ ಅಪ್ಲಿಕೇಶನ್ಸಲ್ಲಿ ನೀವು ಈ ಥರ ಮಾಡ್ಬೇಕು ಹೋಗಬಾರ್ದು. ಸೊ ಅದನ್ನು ಯಾವ ಥರ ಮಾಡೋದು ಅಂತ ಹೇಳಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ವಿ. ಓಕೆನಾ. ಸೊ ಇವಾಗ ನೀವು ನೋಡ್ತಾ ಇರ್ಬೋದು, ಈ ಪಿಕ್ಚರಲ್ಲಿ ಒಂದು ಪಬ್ಲಿಕ್ ಅಪ್ಲಿಕೇಶನ್ ಅಂತ ಇರುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಮ ಅಪ್ಲಿಕೇಶನ್ ಪ್ರೊಡಕ್ಷನ್ಗೆ ಹೋಗುತ್ತೆ, ಲೈವ್ ಹೋಗುತ್ತೆ ಅಂತ ಹೇಳಿದ್ರೆ, ಅವಾಗ ಏನು ಮಾಡ್ತಾರೆ, ಯೂಸರು ಸೆಲ್ಫ್ ರಿಜಿಸ್ಟ್ರೇಷನ್, ಇವಾಗ ರಿಜಿಸ್ಟರ್ ಅಂತ ಇರುತ್ತೆ. ಓಕೆನಾ. ಇವಾಗ ಯೂಸರ್ ಸೆಲ್ಫ್ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಯೂಸರೇ ಅಕೌಂಟ್ನ ಕ್ರಿಯೇಟ್ ಮಾಡ್ತಾರೆ. ಓಕೆನಾ. ದಟ್ ಈಸ್ ಒನ್ ಟೈಪ್ ಆಫ್ ಸಿನಾರಿ, ಇದು ಪಬ್ಲಿಕ್ ಅಪ್ಲಿಕೇಶನ್ಸಲ್ಲಿ. ಇನ್ನೊಂದು ಬಂದ್ಬಿಟ್ಟು ಅಡ್ಮಿನ್ನು. ಸೊ ಅಡ್ಮಿನ್ ಏನು ಮಾಡ್ತಾನೆ, ಈ ಕ್ಯಾನ್ ಕ್ರಿಯೇಟ್ ಅನದರ್ ಅಡ್ಮಿನ್ಸ್. ಓಕೆನಾ. ಅಡ್ಮಿನ್ ಕ್ಯಾನ್ ಕ್ರಿಯೇಟ್ ಅನದರ್ ಅಡ್ಮಿನ್ಸ್, ದಟ್ ಈಸ್ ಅನದರ್ ಟೈಪ್ ಆಫ್ ಸಿನಾರಿಯೋ. ಓಕೆನಾ. ಇದು ಪಬ್ಲಿಕ್ ಅಪ್ಲಿಕೇಶನ್ಸಲ್ಲಿ. ಸೊ ಇನ್ನೊಂದು ಬಂದ್ಬಿಟ್ಟು ಇಂಟರ್ನಲ್ ಅಪ್ಲಿಕೇಶನ್ಸಲ್ಲಿ. ಇಂಟರ್ನಲ್ ಅಪ್ಲಿಕೇಶನ್ಸಲ್ಲಿ ಇವಾಗ ಸೆಲ್ಫ್ ರಿಜಿಸ್ಟ್ರೇಷನ್, ಇವಾಗ ಯೂಸರು ಅಕೌಂಟ್ ಕ್ರಿಯೇಟ್ ಮಾಡಿದಿರುತ್ತಲ್ಲ, ಆ ಪ್ರೋಸೆಸ್ ಇರಲ್ಲ. ಓಕೆನಾ. ಇವಾಗ ಈ ಅಡ್ಮಿನ್ ಇರ್ತಾನಲ್ಲ, ಈ ಅಡ್ಮಿನ್ನೇ ಯೂಸರ್ಸ್ನ ಕ್ರಿಯೇಟ್ ಮಾಡ್ಬೋದು. ಆ್ಯಂಡ್ ಆಲ್ಸೋ ಈ ಅಡ್ಮಿನ್ ಕೂಡ ಇನ್ನೊಂದು ಅಡ್ಮಿನ್ನ ಕ್ರಿಯೇಟ್ ಮಾಡ್ಬೋದು. ಓಕೆನಾ. ದಟ್ ಈಸ್ ದ ಟೂ ಆಪ್ಷನ್ಸ್ ವಿ ಹ್ಯಾವ್. ಸೊ ಇವಾಗ ಏನು ಮಾಡಬೇಕು ಅಂತ ಹೇಳಿದ್ರೆ, ಇವಾಗ ನಾವು ಈ ಪ್ರೋಸೆಸ್ ಯಾವ ಥರ ಇದನ್ನ ಇದೆಯಲ್ಲ, ಪಬ್ಲಿಕ್ ಅಪ್ಲಿಕೇಶನ್ ಮತ್ತು ಇದನ್ನು ಇವೆರಡೂ ಪ್ರೋಸೆಸ್ನ ನಾವು ಇಂಪ್ಲಿಮೆಂಟ್ ಮಾಡೋಣ. ಓಕೆನಾ. ಆ್ಯಂಡ್ ಇವಾಗ ನಾವೇನು ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಆ್ಯಕ್ಚುಲಿ ಫಸ್ಟ್ ಆಫ್ ಆಲ್ ಫಸ್ಟ್ ಕ್ರಿಯೇಟ್ ಮಾಡ್ಬೇಕಾದ್ರೆ ನಿಮ್ಗೆ ಯಾರೋ ಅಡ್ಮಿನ್ ಇರೋಲ್ಲ ಅಲ್ವಾ. ಸೊ ಅದಕ್ಕೆ ನಾವು ಬೈ ಡಿಫಾಲ್ಟು ಒಂದು ಅಡ್ಮಿನ್ ಯೂಸರ್ನ ನಾವು ಕ್ರಿಯೇಟ್ ಮಾಡಬೇಕು ಡೇಟಾಬೇಸಲ್ಲಿ. ಓಕೆನಾ. ಸೊ ಆ್ಯಕ್ಚುಲಿ ಇವಾಗ ನೋಡಿ, ಇದೊಂದು ಅಡ್ಮಿನ್ ಯೂಸರ್ ಇದೆ, ಇದು ಮತ್ತು ಯೂಸರ್ ಇದೆ. ಓಕೆನಾ. ಇವಾಗ ಫಸ್ಟ್ ಸ್ಟೆಪ್ ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ಯಾವ ಫ್ಲೋ ಅಂತ ಹೇಳಿದ್ರೆ, ಇವಾಗ ಯೂಸರು ಸೆಲ್ಫ್ ರಿಜಿಸ್ಟ್ರೇಷನ್ ಮಾಡ್ತಾ ಇದ್ದಾನೆ. ಓಕೆನಾ. ಸೆಲ್ಫ್ ರಿಜಿಸ್ಟ್ರೇಷನ್ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಅವನೇನು ಕಳಿಸ್ತಾನೆ, ಯೂಸರ್ ನೇಮು, ಪಾಸ್ವರ್ಡು ಮತ್ತು ರೋಲ್ ಕಳಿಸ್ತಾನೆ. ಓಕೆನಾ. ರೋಲ್ ಬಂದ್ಬಿಟ್ಟು ಇಲ್ಲಿ ಆಪ್ಷನಲ್ ಆಗಿರುತ್ತೆ. ಸೊ ಅದಕ್ಕೆ ನಾನೇನು ಮಾಡ್ತೀನಿ, ಒಂದು ಎಂಟಿಟಿ ಕ್ಲಾಸ್ ಕ್ರಿಯೇಟ್ ಮಾಡ್ತೀನಿ. ಯಾವ ಥರ, ರಿಜಿಸ್ಟರ್ ಯೂಸರ್ ರಿಕ್ವೆಸ್ಟ್ ಅಂತ ಕ್ರಿಯೇಟ್ ಮಾಡಿ ಅದರಲ್ಲಿ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಹಾಕ್ತೀನಿ. ಓಕೆನಾ. ಅದಾದಮೇಲೆ ಎಂಟಿಟಿ ಕ್ಲಾಸ್ ಇದಾದಮೇಲೆ ಏನು ಮಾಡಬೇಕು, ನಾನು ಸರ್ವಿಸ್ ಕ್ರಿಯೇಟ್ ಮಾಡ್ತೀನಿ. ಯಾವುದು, ಯೂಸರ್ ಸರ್ವಿಸ್ ಅಂತ. ಯೂಸರ್ ಸರ್ವಿಸಲ್ಲಿ ಏನು ಮಾಡ್ತೀನಿ, ನಾನು ರಿಜಿಸ್ಟರ್ ಯೂಸರ್ ಅಂತ ಒಂದು ಮೆಥಡ್ ಕ್ರಿಯೇಟ್ ಮಾಡ್ತೀನಿ. ಓಕೆನಾ. ಇವಾಗ ಅದಕ್ಕೆ ಸಪರೇಟ್ ಸರ್ವಿಸ್ ಅಂತ ಅನೋಟೇಟ್ ಮಾಡ್ತೀನಿ. ಮತ್ತು ಸರ್ವಿಸ್ ಕ್ಲಾಸ್ ಈ ಡೇಟಾಬೇಸಲ್ಲಿ ಎಲ್ಲನೂ ಸೇವ್ ಮಾಡಬೇಕಲ್ಲ ಡೀಟೇಲ್ಸ್ನ. ಅದಕ್ಕೆ ನಾವೇನು ಮಾಡ್ತೀವಿ, ಯೂಸರ್ ಡೀಟೇಲ್ಸ್ ರೆಪೋಸಿಟ್ರಿ ಅಂತ ಇದೆ. ಓಕೆನಾ. ಇದು ಬಂದ್ಬಿಟ್ಟು JPA ರೆಪೋಸಿಟ್ರಿನ ಎಕ್ಸ್ಟೆಂಡ್ ಮಾಡುತ್ತೆ. ಆ್ಯಂಡ್ ವಿಚ್ ಈಸ್ ಆಫ್ ಟೈಪ್ ಯೂಸರ್ಸ್ ಆ್ಯಂಡ್ ಲಾಂಗ್ ಈಸ್ ದ ಪ್ರೈಮರಿ ID. ಓಕೆನಾ. ಇದರಲ್ಲಿ ಫೈಂಡ್ ಬೈ ಯೂಸರ್ ನೇಮ್ ಅಂತ ಇದೆ. ಇದೇಂತಕ್ಕೆ ಈ ಮೆಥಡ್ನ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಇವಾಗ ಫೈಂಡ್ ಬೈ ಯೂಸರ್ ನೇಮ್ ಇದೆಯಲ್ಲ, ಫಸ್ಟ್ ಆಫ್ ಆಲ್ ಇವಾಗ ನಾವು ಯೂಸರ್ ರೆಪೋಸಿಟ್ರಿನ ಇಂಜೆಕ್ಟ್ ಮಾಡಿದ್ದೀನಿ ಯೂಸಿಂಗ್ ಆಟೋ ವೈಲ್ಡ್. ಓಕೆನಾ. ಆ್ಯಂಡ್ ಪ್ರೈವೇಟ್ ಫೈನಲ್ ಆಗಿರೋದ್ರಿಂದ ನಾನು ಕನ್ಸ್ಟ್ರಕ್ಟರ್ ಇಂಜೆಕ್ಷನ್ ಮಾಡ್ತಾ ಇದ್ದೀನಿ. ಈ ಪಾಸ್ವರ್ಡ್ ಎನ್ಕೋಡರ್ನ ಏನಕ್ಕೆ ಇಂಜೆಕ್ಟ್ ಮಾಡಿದ್ದೀನಿ ಅಂತ ಹೇಳಿದ್ರೆ, ಇವಾಗ ಪಾಸ್ವರ್ಡ್ ಏನು ಕಳಿಸ್ತಾ ಇದ್ದಾನೆ ಈ ಯೂಸರ್ ಫ್ರಂಟ್ ಎಂಡಿಂದ, ಅದನ್ನು ನಾನು ಎನ್ಕ್ರಿಪ್ಟ್ ಮಾಡಬೇಕಲ್ವ, ಅದಕ್ಕೆ ನಾನು ಪಾಸ್ವರ್ಡ್ ಎನ್ಕೋಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇವಾಗ ನಾನೇನು ಮಾಡಬೇಕು, ರಿಜಿಸ್ಟರ್ ಯೂಸರು. ಸೊ ರಿಜಿಸ್ಟರ್ ಯೂಸರ್ ಏನು ಮಾಡ್ತಾನೆ, ಫ್ರಂಟ್ ಎಂಡ್ ಅಂದರೆ ಇವಾಗ ಪೋಸ್ಟ್ ಮನಿಂದ ರಿಜಿಸ್ಟರ್ ಯೂಸರ್ ರಿಕ್ವೆಸ್ಟ್ ಕಳಿಸ್ತಾನೆ. ರಿಜಿಸ್ಟರ್ ಯೂಸರ್ ರಿಕ್ವೆಸ್ಟ್ ಅಂದರೆ ಆ ರಿಕ್ವೆಸ್ಟ್ ಬಾಡಿನ ಕಳಿಸ್ತಾನೆ, ಅದರೊಳಗಡೆ ಏನಿರುತ್ತೆ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ನ ಕಳಿಸ್ತಾನೆ. ಸೊ ನಾವೇನು ಮಾಡ್ತೀವಿ, ಫಸ್ಟ್ ಈ ಯೂಸರ್ ಡೀಟೇಲ್ಸ್ ರೆಪೋಸಿಟ್ರಿ, ಈ ರಿಪೋಸಿಟ್ರಿ ಬಂದ್ಬಿಟ್ಟು ಡೇಟಾಬೇಸ್ಗೆ ಚೆಕ್ ಮಾಡುತ್ತೆ, ಡೇಟಾಬೇಸ್ಗೆ ಕನೆಕ್ಟ್ ಆಗಿರುತ್ತೆ ಅಲ್ವಾ. ಆ ರೆಪೋಸಿಟ್ರಿಲಿ ಫೈಂಡ್ ಬೈ ಯೂಸರ್ ನೇಮ್ ಅಂತ ಒಂದು ಮೆಥಡ್ ಇದೆ. ಆ ಫೈಂಡ್ ಬೈ ಯೂಸರ್ ನೇಮ್ ಮೆಥಡಲ್ಲಿ ನಾವೇನು ಮಾಡ್ತೀವಿ, ರಿಜಿಸ್ಟರ್ ಯೂಸರ್ ರಿಕ್ವೆಸ್ಟಲ್ಲಿ ಯೂಸರ್ ನೇಮ್ ಕೊಟ್ಟಿರ್ತಾನಲ್ವ, ಸೊ ಗೆಟ್ ಯೂಸರ್ ನೇಮು. ಸೊ ಈಸ್ ಪ್ರೆಸೆಂಟ್ ಅಂದರೆ ಡೇಟಾಬೇಸಲ್ಲಿರೋ ಯೂಸರ್ ನೇಮು ಮತ್ತು ಯೂಸರ್ ಏನು ಕಳಿಸ್ತಾ ಇದ್ದಾನಲ್ಲ ಪೋಸ್ಟ್ ಮೇಲೆ, ಆ ಯೂಸರ್ ನೇಮ್ ಎರಡು ಮ್ಯಾಚ್ ಆಗ್ತಿದೆಯಾ ಅಂತ ಚೆಕ್ ಮಾಡ್ತೀವಿ. ಅದೆರಡು ಮ್ಯಾಚ್ ಆದರೆ ಯೂಸರ್ ಆಲ್ರೆಡಿ ಎಕ್ಸಿಸ್ಟ್ ಅಂತ ಹೇಳ್ಬಿಟ್ಟು ನಾವು ಎಕ್ಸೆಪ್ಷನ್ನ ಥ್ರೋ ಮಾಡ್ತೀವಿ. ಇನ್ ಕೇಸ್ ಅದು ಮ್ಯಾಚ್ ಆಗಲಿಲ್ಲ ಅಂತ ಹೇಳಿದ್ರೆ ನಾವು ಏನು ಮಾಡಬೇಕು, ಯೂಸರ್ನ ಕ್ರಿಯೇಟ್ ಮಾಡಬೇಕು ಅಲ್ವಾ. ಯೂಸರ್ ಅಂತ ಹೇಳಿದ್ರೆ ಇದು ಇಲ್ಲಿದೆ ನೋಡಿ, ಯೂಸರ್ ನೇಮ್, ID, ಪಾಸ್ವರ್ಡು. ಸೊ ಇದನ್ನು ಕ್ರಿಯೇಟ್ ಮಾಡೋಕ್ಕೆ ನಾವೇನು ಮಾಡ್ತೀವಿ, ಒಂದು ಯೂಸರ್ ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡ್ತೀವಿ. ಎಲ್ಲಿದೆ ಅದು, ಒಂದು ಸೆಕೆಂಡ್, ಯೂಸರ್ ಸರ್ವಿಸ್ ಅಲ್ವಾ, ಯೂಸರ್ ಆಬ್ಜೆಕ್ಟ್ನ ಯೂಸರ್ ಈಸ್ ಈಕ್ವಲ್ ಟು ನ್ಯೂ ಯೂಸರು. ಮತ್ತು ಯೂಸರ್ ನೇಮ್ಗೆ ಏನು ಸೆಟ್ ಮಾಡಬೇಕು, ಯೂಸರ್ಸ್ ಡಾಟ್ ಸೆಟ್ ಯೂಸರ್ ನೇಮು. ಇವಾಗ ಏನು ರಿಜಿಸ್ಟರ್ ಯೂಸರ್ ರಿಕ್ವೆಸ್ಟ್ ನಾನು ಆ API ಏನು ಕಳಿಸ್ತಾ ಇದ್ದೀವಿ ಅದನ್ನು ಗೆಟ್ ಅಂದರೆ ಅದನ್ನೇ ಸೆಟ್ ಮಾಡ್ತಾ ಇದ್ದೀನಿ. ಓಕೆನಾ. ಗೆಟ್ ಯೂಸರ್ ನೇಮ್ ಅಂದರೆ ಅಲ್ಲೇನು ಬರುತ್ತೋ ಅಲ್ಲಿ ಇದಕ್ಕೆ ಸೆಟ್ ಆಗುತ್ತೆ. ರೋಲ್ ಬಂದ್ಬಿಟ್ಟು ಯಾವ ರೋಲ್ ಇರುತ್ತೋ ಆ ರೋಲೇ ಸೆಟ್ ಆಗುತ್ತೆ. ಮತ್ತು ಪಾಸ್ವರ್ಡ್ ಬಂದ್ಬಿಟ್ಟು ಅದೇ ನಾನು ಪಾಸ್ವರ್ಡ್ ಎನ್ಕೋಡರ್ ಇಂಜೆಕ್ಟ್ ಮಾಡಿದ್ನಲ್ಲ, ಅದರಲ್ಲಿ ಪಾಸ್ವರ್ಡ್ ಎನ್ಕೋಡರ್ ಡಾಟ್ ಎನ್ಕೋಡ್ ಮೆಥಡ್ ಇದೆ. ಅದಾದಮೇಲೆ ರಿಜಿಸ್ಟರ್ ಯೂಸರ್ ರಿಕ್ವೆಸ್ಟ್ ಡಾಟ್ ಗೆಟ್ ಪಾಸ್ವರ್ಡ್ ಅಂತ ನಾನು ಕರಿತೀನಿ. ಆ ಪಾಸ್ವರ್ಡ್ನ ನಾನು ಎನ್ಕೋಡ್ ಮಾಡ್ತಾ ಇದ್ದೀನಿ. ಓಕೆನಾ. ಎನ್ಕೋಡ್ ಅಂತ ಹೇಳಿದ್ರೆ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಪಾಸ್ವರ್ಡ್ ಬಂದ್ಬಿಟ್ಟು ಒಂದು ಎನ್ಕ್ರಿಪ್ಟ್ ಆಗಿದೆಯಲ್ಲ, ಆ ಥರ ಸ್ಟೋರ್ ಆಗುತ್ತೆ.
ನೆಕ್ಸ್ಟ್ ಆಫ್ಟರ್ ಇದೆಲ್ಲ ಆದಮೇಲೆ ಏನು ಮಾಡಬೇಕು, ಸೇವ್ ಮಾಡಬೇಕಲ್ವಾ ಯೂಸರ್ ರೆಪೋಸಿಟರಿ ಡಾಟ್ ಸೇವ್ ಮೆಥಡ್, ಇದು JP ಅಂತ ಬರುತ್ತೆ, ಅದನ್ನು ಸೇವ್ ಮಾಡ್ತೀಯ. ಸೊ ಅದು ನಿಮ್ಗೆ ಏನಾಗುತ್ತೆ, ನಿಮಗೆ ಯೂಸರ್ಸ್ನ ರಿಟರ್ನ್ ಮಾಡುತ್ತೆ. ಓಕೆನಾ. ಸೊ ನಾನೇನು ಮಾಡ್ತೀನಿ, ಯೂಸರ್ಸ್ನ ರಿಟರ್ನ್ ಮಾಡ್ತಲ್ಲ, ಸೊ ಅದನ್ನು ನಾನು ಯೂಸರ್ ರೆಸ್ಪಾನ್ಸ್ ಒಂದು DTO ಕ್ರಿಯೇಟ್ ಮಾಡ್ತಾ ಇದ್ದೀನಿ, ಯೂಸರ್ ರೆಸ್ಪಾನ್ಸ್ ಅಂತ ಹೇಳಿ, ಇದನ್ನು ಫ್ರಂಟ್ ಎಂಡ್ ಕಳ್ಸೋಕ್ಕೆ. ಇದನ್ನೇನಂತ ಮಾಡಿದ್ದೀನಿ ಅಂತ, ಜಸ್ಟ್ ಲಾಂಗ್ ID, ಸ್ಟ್ರಿಂಗ್ ಯೂಸರ್ ನೇಮು, ಸ್ಟ್ರಿಂಗ್ ರೋಲ್ ಆಗಿ ಇದು ಮಾಡಿದ್ದೀನಿ. ಸೊ ಇದನ್ನು ನಾನು ಸೇಮ್ DTO ಅಂತೇಳಿ ಡೇಟಾ ಟ್ರಾನ್ಸ್ಫರ್ ಆಬ್ಜೆಕ್ಟ್. ಓಕೆನಾ. ಎಂಟಿಟಿ ಅಂದರೆ ಜಸ್ಟ್ ಅದು ಡೇಟಾಬೇಸ್ ಕಾಲಮ್ಸ್ಗೆ ಮ್ಯಾಪ್ ಆಗಿರುತ್ತೆ. DTO ಅಂದರೆ ನಾವು ಅದನ್ನು ಎಷ್ಟು ಬೇಕೋ ಅದನ್ನು ಮಾತ್ರ ಮಾಡಿಫೈ ಮಾಡಿ ನಾವು ಕಳಿಸ್ಬೋದು. ಓಕೆನಾ. ಇದರಲ್ಲೂ ಅಷ್ಟೇ, ಇವಾಗ ನೋಡಿ, ರಿಟರ್ನ್ ಯೂಸರ್ ರೆಸ್ಪಾನ್ಸು, ಗೆಟ್ ID ಬಂದ್ಬಿಟ್ಟು ಆ ಸೇವ್ಡ್ ಯೂಸರಲ್ಲಿ ಗೆಟ್ ID, ಯೂಸರ್ ನೇಮ್ ಬಂದ್ಬಿಟ್ಟು ಸೇವ್ಡ್ ಯೂಸರ್ ಗೆಟ್ ಯೂಸರ್ ನೇಮು, ಮತ್ತು ಈ ರೋಲ್ ಬಂದ್ಬಿಟ್ಟು ಗೆಟ್ ರೋಲ್ ಡಾಟ್ ನೇಮು. ಯಾಕಂತ ಹೇಳಿದ್ರೆ ಇದು ಸ್ಟ್ರಿಂಗ್ ಅಲ್ವಾ, ಸೊ ಅದಕ್ಕೆ ಸ್ಟ್ರಿಂಗ್ ಆಗಿ ಮಾಡೋಕ್ಕೆ ಆ್ಯಕ್ಚುಲಿ ಇಲ್ಲಿ ನಾವು ಸೇವ್ಡ್ ಯೂಸರ್ ಇದೆಯಲ್ಲ, ಇದು ಬಂದ್ಬಿಟ್ಟು ವಿಚ್ ಇಸ್ ಆಫ್ ದ ಟೈಪ್ ರೋಲ್ ಇರುತ್ತೆ. ನಾವಿಲ್ಲಿ ಡಾಟ್ ನೇಮ್ ಕೊಟ್ಟಾಗ ಅದು ಸ್ಟ್ರಿಂಗಾಗಿ ಕನ್ವರ್ಟ್ ಆಗುತ್ತೆ. ಓಕೆನಾ. ಸೊ ಇದನ್ನು ಯೂಸರ್ ರೆಸ್ಪಾನ್ಸ್ನ ರಿಟರ್ನ್ ಮಾಡ್ತಾ ಇದ್ದೀವಿ. ಓಕೆನಾ. ಇವಾಗ ಇದನ್ನೇನು ಮಾಡಬೇಕು, ನೆಕ್ಸ್ಟ್ ನಾವು ಕಂಟ್ರೋಲರ್ಗೆ ಹೋಗ್ತೀವಿ, ಯೂಸರ್ ಕಂಟ್ರೋಲರ್ ನಾವೇನು ಮಾಡ್ತೀವಿ, ಸರ್ವಿಸ್ನ ಇಂಜೆಕ್ಟ್ ಮಾಡ್ತೀವಿ. ಇಲ್ಲಿ ನೋಡ್ಬೋದು ನೀವು, ಸರ್ವಿಸ್ನ ಇಂಜೆಕ್ಟ್ ಮಾಡ್ತಾ ಇದ್ದೀನಿ. ಓಕೆನಾ. ಆ್ಯಂಡ್ ಪ್ರೈವೇಟ್ ಫೈನಲ್ ಆಗಿರೋದ್ರಿಂದ ಕನ್ಸ್ಟ್ರಕ್ಟರ್ ಇಂಜೆಕ್ಷನ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಇದು API ಸೆಲ್ಫ್ ರಿಜಿಸ್ಟ್ರೇಷನ್, ಇದು ಪಬ್ಲಿಕ್ಗೂ ಹೋಗ್ತಾ ಇದೆ. ಸೊ ಅದಕ್ಕೆ ಏನು ಮಾಡ್ತೀನಿ, ರಿಜಿಸ್ಟರ್ ಅಂತ ಕೊಡ್ತೀನಿ. ಸೊ ಪಬ್ಲಿಕ್ ರೆಸ್ಪಾನ್ಸ್ ಎಂಟಿಟಿ ಆಫ್ ಯೂಸರ್ ರೆಸ್ಪಾನ್ಸು, ಯಾಕೊತ್ತ ಅದು ಸರ್ವಿಸ್ ಕ್ಲಾಸ್ ಕೂಡ ಯೂಸರ್ ರೆಸ್ಪಾನ್ಸ್ನೇ ರಿಟರ್ನ್ ಮಾಡ್ತಿರೋದ್ರಿಂದ ನಾನು ಇದರಲ್ಲೂ ಕೂಡ ಯೂಸರ್ ರೆಸ್ಪಾನ್ಸೇ ಇಟ್ಟಿದ್ದೀನಿ. ಓಕೆನಾ. ಇವಾಗ ಇದಕ್ಕೆ ರಿಕ್ವೆಸ್ಟ್ ರಿಜಿಸ್ಟರ್ ಯೂಸರ್ ಅಂದರೆ ಏನು ಕಳಿಸ್ತಾನೆ, ಫ್ರಂಟ್ ಎಂಡಿಂದ ಯೂಸರು ರಿಕ್ವೆಸ್ಟ್ ಯೂಸರ್ ಆಬ್ಜೆಕ್ಟ್ನೇ ಕಳಿಸ್ತಾನೆ. ಅದರಲ್ಲಿ ಏನಿದೆ, ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಇದೆ. ಓಕೆನಾ. ಅವ್ನು ಇನ್ ಕೇಸ್ ರೋಲ್ ಕಳಿಸಿದ್ರು ಕೂಡ ನಾವಿಲ್ಲಿ ಸೆಟ್ ಮಾಡ್ತಾ ಇದೀವಿ, ಏನು, ರಿಜಿಸ್ಟರ್ ಯೂಸರ್ ರಿಕ್ವೆಸ್ಟ್ ಡಾಟ್ ಸೆಟ್ ರೋಲ್ ಸೆಟ್ ಯೂಸರು. ಅವ್ನು ಈವನ್ ಅಡ್ಮಿನ್ ರೋಲ್ ಕಳಿಸಿದ್ರು ಕೂಡ ನಾವಿದು ಯೂಸರ್ ರೋಲಾಗಿ ಕನ್ವರ್ಟ್ ಮಾಡ್ತೀವಿ. ಓಕೆನಾ. ಅದಾದಮೇಲೆ ಏನು ಮಾಡ್ತೀವಿ, ಯೂಸರ್ ಸರ್ವಿಸ್ ರಿಜಿಸ್ಟರ್ ಯೂಸರ್ ಇದೆಯಲ್ಲ ಅದನ್ನು ಕಾಲ್ ಮಾಡಿ ಈ ರಿಜಿಸ್ಟರ್ ಯೂಸರ್ ರಿಕ್ವೆಸ್ಟ್ನ ಕಳಿಸ್ತಾ ಇದ್ದೀವಿ. ಸೊ ದಟ್ ಅದು ಯೂಸರ್ ಸರ್ವಿಸ್ ವಿಲ್ ಟೇಕ್ ಕೇರ್ ಆಫ್ ರಿಜಿಸ್ಟರಿಂಗ್ ದಿಸ್ ಯೂಸರ್. ಅದಾದಮೇಲೆ ಏನಾಗುತ್ತೆ, ಅದು ಯೂಸರ್ ರೆಸ್ಪಾನ್ಸ್ನ ಕೊಡುತ್ತೆ, ಅದನ್ನು ನಾನು ರಿಟರ್ನ್ ಮಾಡ್ತೇನೆ, ರೆಸ್ಪಾನ್ಸ್ ಎಂಟಿಟಿ ಡಾಟ್ ಯೂಸರ್ ರೆಸ್ಪಾನ್ಸ್. ಓಕೆನಾ. ಇದು ಒಂದು ಫ್ಲೋ. ಇದೇನಾಯಿತು, ಸೆಲ್ಫ್ ರಿಜಿಸ್ಟ್ರೇಷನ್. ಇವಾಗ ನಾನು ಇಲ್ಲಿ ನೋಡ್ತಾ ಇರ್ಬೋದು, ಸೆಲ್ಫ್ ರಿಜಿಸ್ಟ್ರೇಷನ್, ಒಬ್ಬ ಯೂಸರು ಯಾವ ಥರ ಅಕೌಂಟ್ನ ಕ್ರಿಯೇಟ್ ಮಾಡ್ತಾನೆ ಅಂತ. ಇವಾಗ ನೆಕ್ಸ್ಟ್ ಬಂದ್ಬಿಟ್ಟು ಅಡ್ಮಿನ್. ಓಕೆನಾ. ಅಡ್ಮಿನ್ ಯಾವ ಥರ ಕ್ರಿಯೇಟ್ ಮಾಡ್ತಾನೆ ಅಂತ. ಸೊ ಇವಾಗ ಸೇಮ್ ಅದೇ ಥರ ಎಂಡ್ ಪಾಯಿಂಟು, ಇಲ್ಲಿ ರಿಜಿಸ್ಟರ್ ಬದಲು ಅಡ್ಮಿನ್ ಕ್ರಿಯೇಟ್ ಅಂತ ಯೂಸ್ ಮಾಡ್ತಾ ಇದ್ದೀನಿ. ರಿಜಿಸ್ಟರ್ ಬೈ ಅಡ್ಮಿನ್, ಸೇಮ್ ರಿಕ್ವೆಸ್ಟ್ ಬಾಡಿನೇ ಕಳಿಸ್ತಾನೆ. ಓಕೆನಾ. ಈ ರಿಕ್ವೆಸ್ಟ್ ಬಾಡಿಲಿ ಈ ಒಂದು ರೋಲ್ ಕೂಡ ಅವನೇ ಕಳಿಸ್ತಾನೆ. ಓಕೆನಾ, ಅಡ್ಮಿನ್ನು. ಅದಕ್ಕೆ ಏನು ಮಾಡ್ತೀವಿ, ಯೂಸರ್ ರೆಸ್ಪಾನ್ಸು ರಿಜಿಸ್ಟರು ಸೇಮ್ ಅದೇ ರಿಜಿಸ್ಟರ್ ಯೂಸರ್ನೇ ಕರಿತಾ ಇದ್ದೀವಿ, ಯೂಸರ್ ರೆಸ್ಪಾನ್ಸ್ನ ರಿಟರ್ನ್ ಮಾಡುತ್ತೆ. ಬಟ್ ಈ ಮೆಥಡ್ನ ಆ್ಯಕ್ಚುಲಿ ಅಡ್ಮಿನ್ ಮಾತ್ರ ಆಕ್ಸೆಸ್ ಮಾಡ್ಬೋದು. ಯಾಕಂತ ಹೇಳಿದ್ರೆ ಅದಕ್ಕೆ ನಾವು ಪ್ರೀ ಅಥರೈಸ್ ಆ್ಯನೋಟೇಷನ್ ಯೂಸ್ ಮಾಡ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಅಡ್ಮಿನ್ ಬಂದ್ಬಿಟ್ಟು ಇದರಲ್ಲಿ ಇಲ್ಲಿದೆ ನೋಡಿ, ಅಡ್ಮಿನ್ನು ಕ್ಯಾನ್ ಕ್ರಿಯೇಟ್ ಅದರ್ ಅಡ್ಮಿನ್ಸ್, ಅದೊಂದು ಆಪ್ಷನ್ನು. ಬಟ್ ಅಟ್ ದ ಸೇಮ್ ಟೈಮ್ ಅಡ್ಮಿನ್ ಕ್ಯಾನ್ ಕ್ರಿಯೇಟ್ ಯೂಸರ್ಸ್ ಆಸ್ ವೆಲ್. ಸೊ ಅದಕ್ಕೆ ಇದನ್ನು ಅಡ್ಮಿನ್ ಮಾತ್ರ ಆಕ್ಸೆಸ್ ಮಾಡೋಕ್ಕೆ ಆಗುತ್ತೆ. ಓಕೆನಾ. ಅದಕ್ಕೆ ನಾವು ಪ್ರೀ ಅಥರೈಸ್ ಆ್ಯನೋಟೇಷನ್ನ ಯೂಸ್ ಮಾಡ್ತಾ ಇದ್ದೀವಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ಇವಾಗ ನಾವು ಟೆಸ್ಟ್ ಮಾಡೋಣ ಯಾವ ಥರ ಅಂತ ಹೇಳಿ. ಓಕೆನಾ. ಅಪ್ಲಿಕೇಶನ್ ಅಪ್ ಆಗಲಿ. ನೋಡಿ, ಅಪ್ಲಿಕೇಶನ್ ಅಪ್ ಆಗಿದೆ. ಸೊ ನಾನಿವಾಗ ಯಾವುದು API ಯೂಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ರಿಜಿಸ್ಟರ್ API/user.registerನ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಫಸ್ಟ್ ಆಫ್ ಆಲ್ ಇದನ್ನು ಯೂಸ್ ಮಾಡೋಕ್ಕಿಂತ ಮುಂಚೆ ನೀವು ಸೆಕ್ಯೂರಿಟಿ ಕಾನ್ಫಿಗಲ್ಲಿ ಇದನ್ನು ಎನೇಬಲ್ ಮಾಡಬೇಕು. ಯಾಕಂತ ಹೇಳಿದ್ರೆ ನಾವು ಬರೀ ಅಥೆಂಟಿಕೇಟ್ API ಮಾತ್ರ ಎನೇಬಲ್ ಮಾಡಿದ್ದೀವಿ. ಇದು ನಾವು ಡಿಸೇಬಲ್ ಮಾಡಿದ್ರೆ 403 ಫರ್ಬಿಡನ್ ಎರರ್ ಬರುತ್ತೆ. ಸೊ ಇಲ್ಲಿ ಪರ್ಮಿಟಲ್ಲಿ ಕೊಡಬೇಕು. ಓಕೆನಾ. ಅದಾದಮೇಲೆ ಏನು ಮಾಡ್ತಾ ಇದ್ದೀನಿ, ನಾನು ಇವಾಗ ಒಂದು ಯೂಸರ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಇದು ಸೆಲ್ಫ್ ರಿಜಿಸ್ಟ್ರೇಷನ್ನು. ಯಾವುದು ಯೂಸರ್ ನೇಮ್, ಚಿನ್ನು 1234 ಅಂತ ಯೂಸರ್ ನೇಮ್. ಓಕೆನಾ. ಇವಾಗ ನಾನು ಸೆಂಡ್ ಮಾಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ID 4, ಯೂಸರ್ ನೇಮ್ ಚಿನ್ನು, ರೋಲು ಯೂಸರ್. ಓಕೆನಾ. ಯಾಕಂತ ಹೇಳಿದ್ರೆ ಇಲ್ಲಿ ರೋಲ್ ನೋಡ್ತಾ ಇರ್ಬೋದು ನೀವು, ಯೂಸರ್ ನೇಮಲ್ಲಿ ಕಂಟ್ರೋಲರಲ್ಲಿ ಯಾವುದೇ ರೋಲ್ ಇದ್ರೂ ಕೂಡ ನಾವು ಯೂಸರಾಗಿ ಸೆಟ್ ಮಾಡ್ತಾ ಇದೀವಿ. ಸೊ ಬೈ ಡಿಫಾಲ್ಟು ರೋಲು ಯೂಸರ್ ಆಗಿರುತ್ತೆ. ಓಕೆನಾ. ಇವಾಗ ಇದು ಕ್ರಿಯೇಟ್ ಆಯ್ತಲ್ಲ, ಇದು ಡೇಟಾಬೇಸಲ್ಲಿ ಸೇವ್ ಆಗಿದೆ ನೋಡಿ. ಇವಾಗ ಡೇಟಾಬೇಸಲ್ಲಿ ಏನಿಲ್ಲ, ನಾನು ರೀಲೋಡ್ ಮಾಡ್ತೀನಿ. ನೀವು ನೋಡ್ತಾ ಇರ್ಬೋದು, ಯೂಸರ್ ID 4,
ಯೂಸರು ರೋಲು ಇದು ಪಾಸ್ವರ್ಡ್ ಎನ್ಕ್ರಿಪ್ಟೆಡ್ ಆಗಿದೆ ಆ್ಯಂಡ್ ಯೂಸರ್ ನೇಮ್ ಬಂದ್ಬಿಟ್ಟು ಚಿನ್ನು. ಓಕೆನಾ. ಇವಾಗ ನಾವೇನು ಮಾಡೋಣ, ಲಾಗಿನ್ ಆಗೋಣ. ಓಕೆನಾ. ಯಾವ ಥರ ಅಂತ ಹೇಳಿದ್ರೆ ಇಲ್ಲಿ ಅಥೆಂಟಿಕೇಟ್ ಎ ಪಿ ಐ ಇದೆಯಲ್ಲ, ಚಿನ್ನು 1 2 3 4. ಓಕೆನಾ. ಇದಾದಮೇಲೆ ಏನು ಮಾಡ್ತೀನಿ, ನಾನು ಇದನ್ನು ಸೆಂಡ್ ಮಾಡ್ತೀನಿ. ಓಕೆನಾ. ಸೆಂಡ್ ಮಾಡ್ಬೇಕಾದ್ರೆ ಏನಾಯಿತು, ನಿಮಗೆ ಟೋಕನ್ ಬಂತು. ಓಕೆನಾ. ಈ ಟೋಕನ್ನ ಕಾಪಿ ಮಾಡ್ಕೋತೀನಿ. ಹಾಂ. ಸೊ ಇವಾಗ ಯೂಸರು ವರ್ಕ್ ಆಗ್ತಾ ಇದೆ ಅಂತ ಗೊತ್ತಾಯ್ತು. ಓಕೆನಾ. ಇವಾಗ ನಾನೇನು ಮಾಡ್ತಿದ್ದೀನಿ, ಈ ಯೂಸರ್ ಇಟ್ಕೊಂಡ್ಬಿಟ್ಟು ಈ ಟೋಕನ್ನ ಇಲ್ಲಿ ಹಾಕ್ತೀನಿ. ಇದರಲ್ಲಿ ಬೇರೆ ಟೋಕನ್ ನಾನೇನು ಮಾಡ್ತೀನಿ, ಇಲ್ಲಿ ಹಾಕ್ಬಿಟ್ಟು ಇವಾಗ ನಾನು ಅಡ್ಮಿನ್ನ ಕ್ರಿಯೇಟ್ ಮಾಡೋಕ್ಕೆ ಹೋಗ್ತೀನಿ. ಯಾವ ಥರ ಅಂತ ಹೇಳಿದ್ರೆ API/ಯೂಸರು admin.create. ಓಕೆನಾ. API/ಯೂಸರು admin/create. ಓಕೆನಾ. ನಾನೇನು ಮಾಡ್ತೀನಿ, ನಾನು ಆ್ಯಕ್ಚುಲಿ ಲಾಗಿನ್ ಆಗಿರೋದು ಅಥೆಂಟಿಕೇಟ್ ಆಗಿರೋದು ಯೂಸರಲ್ಲಿ. ಇನ್ನೊಂದು ಇದರಲ್ಲಿ ಏನು ಮಾಡ್ತಿದ್ದೀನಿ, ಅಭಿ 1 2 3 4 ಆ್ಯಂಡ್ ರೋಲ್ ಅಲ್ವಾ, ರೋಲ್ ಏನು ಮಾಡ್ತಿದ್ದೀನಿ, ಅಡ್ಮಿನ್ನ ಕ್ರಿಯೇಟ್ ಮಾಡೋಕ್ಕೆ ಬಿಕಾಸ್ ನಾನು ಯೂಸರ್, ನಾನು ಅಡ್ಮಿನ್ ಕ್ರಿಯೇಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಓಕೆನಾ. ಬಟ್ ಅಡ್ಮಿನ್ ಕ್ರಿಯೇಟ್ ಮಾಡೋಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ನಂದು ಅಡ್ಮಿನ್ ಪರ್ಮಿಷನ್ ಇರಬೇಕು. ಓಕೆನಾ. ಇವಾಗ ಈ ಮೆಥಡ್ ಬಂದ್ಬಿಟ್ಟು ಆಕ್ಸೆಸ್ ಮಾಡೋಕ್ಕೆ ಆಗಬಾರ್ದು. ನೋಡ್ತಾ ಇರ್ಬೋದು ನೀವು 403 ಫರ್ಬಿಡನ್ ಅಂತ ಬಂತು. ಯಾಕಂತ ಹೇಳಿದ್ರೆ ನಾನಿಲ್ಲಿ ಅಥೆಂಟಿಕೇಟ್ ಆಗಿರೋದು ಬಂದ್ಬಿಟ್ಟು ಚಿನ್ನು ಯೂಸರಿಂದ ಇದು ಟೋಕನ್ ತೊಗೊಂಡಿರೋದು. ಇದು ಬಂದ್ಬಿಟ್ಟು ಓನ್ಲಿ ಯೂಸರ್, ಇದು ಅಡ್ಮಿನ್ನ ಆಕ್ಸೆಸ್ ಮಾಡೋಕ್ಕಾಗಲ್ಲ. ಓಕೆನಾ. ಬಟ್ ಅದನ್ನೇ ನಾನು ಇವಾಗ ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇವಾಗ ಅಡ್ಮಿನ್ ಯೂಸರ್ ಇದೆಯಲ್ಲ, ಅಡ್ಮಿನ್ ಯೂಸರ್ ಬಂದ್ಬಿಟ್ಟು ರೋಲ್ ಬಂದ್ಬಿಟ್ಟು ಅಡ್ಮಿನ್ ಇದೆ. ಓಕೆನಾ. ಸೊ ಇವಾಗ ನಾನು ಅಡ್ಮಿನಾಗಿ ಲಾಗಿನ್ ಆಗ್ತೀನಿ. ಅಡ್ಮಿನ್ 1 2 3 4. ಓಕೆನಾ. ಇವಾಗ ಅಡ್ಮಿನಾಗಿ ಲಾಗಿನ್ ಅದನ್ನ ಇವಾಗ ಈ ಟೋಕನ್ ಬರುತ್ತಲ್ಲ, ಈ ಟೋಕನ್ನ ನಾನು ಇಲ್ಲಿ ಪೋಸ್ಟಲ್ಲಿ ಹಾಕ್ಬಿಟ್ಟು ನಾನು ಇವಾಗ ಯೂಸರ್ನ ಕ್ರಿಯೇಟ್ ಮಾಡ್ತೀನಿ. ಆ್ಯಕ್ಚುಲಿ ಇವಾಗ ಆಗ್ಬೇಕು, ಯಾಕಂತ ಹೇಳಿದ್ರೆ ನಾನು ಅಡ್ಮಿನ್ನಾಗಿ ಲಾಗಿನ್ ಆಗಿದ್ದೀನಿ. ಸೊ ಇಲ್ಲಿ ಹಾಕ್ತಾ ಇದ್ದೀನಿ. ಇವಾಗ ನಾನು ಮಾಡಿ ಈ ಎ ಪಿ ಐನ ಕಾಲ್ ಮಾಡ್ತಾ ಇದ್ದೀನಿ. ಓಕೆನಾ. ಇವಾಗ ನೀವು ನೋಡ್ತಾ ಇರ್ಬೋದು, ಇದು ಕ್ರಿಯೇಟ್ ಆಯಿತು, ಅಂದರೆ ವರ್ಕ್ ಆಗ್ತಾ ಇದೆ. ID5 ಇದು ಡೇಟಾಬೇಸಲ್ಲಿ ಇದಾಗಿದೆಯಾ ಚೆಕ್ ಮಾಡೋಣ ಬನ್ನಿ. ಇವಾಗ ನೋಡ್ತಾ ಇರ್ಬೋದು, ಡೇಟಾಬೇಸಲ್ಲಿ ಕೂಡ ಅಭಿ ಕ್ರಿಯೇಟ್. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಈ ಅಡ್ಮಿನ್ ಕ್ಯಾನ್ ಕ್ರಿಯೇಟ್ ಅನದರ್ ಅಡ್ಮಿನ್ ಅಂತ ಹೇಳಿದೆ. ಇವಾಗ ನೋಡಿ, ಈ ಫ್ಲೋ ಇಂಟರ್ನಲ್ ಅಪ್ಲಿಕೇಶನ್ ನೋಡ್ತಾ ಇರ್ಬೋದು. ಅಡ್ಮಿನ್ ಬಂದ್ಬಿಟ್ಟು ಕ್ಯಾನ್ ಕ್ರಿಯೇಟ್ ಅಡ್ಮಿನ್ಸ್. ಓಕೆನಾ. ಇಲ್ಲಿ ಕ್ರಿಯೇಟ್ ಮಾಡಿದ್ದೀವಿ ಅಭಿ ಅಂತ ಯೂಸರ್ ತೊಗೊಂಡು. ಆ್ಯಂಡ್ ಅಡ್ಮಿನ್ ಕ್ಯಾನ್ ಕ್ರಿಯೇಟ್ ಯೂಸರ್ಸ್ ಆ್ಯಸ್ ವೆಲ್. ಓಕೆನಾ. ಅದು ಯಾವ ಥರ ಅಂತ ಹೇಳಿದ್ರೆ ಏನಿಲ್ಲ, ಸೇಮ್ ಇಲ್ಲಿ ಯೂಸರ್ ನೇಮು ಪಾಸ್ವರ್ಡ್ ಹಾಕಿ, ಇಲ್ಲಿ ರೋಲ್ ಬಂದ್ಬಿಟ್ಟು ಯೂಸರ್ ಬದಲು ಅಡ್ಮಿನ್ ಬದಲು ಯೂಸರ್ ಅಂತ ಹಾಕಿ, ಅಷ್ಟೇ ಕ್ರಿಯೇಟ್ ಆಗುತ್ತೆ, ವರ್ಕ್ ಆಗುತ್ತೆ. ಮತ್ತು ನೀವು ಯೂಸರ್ ಆಗಿ ಕ್ರಿಯೇಟ್ ಮಾಡಿದ್ರೆ ಯೂಸರು ಜಸ್ಟು ಇದನ್ನು ಲಾಗಿನ್ ಆಗ್ಬೋದು ಅಷ್ಟೇ, ಬಟ್ ಅದನ್ನ ಅಡ್ಮಿನ್ನ ಕ್ರಿಯೇಟ್ ಮಾಡೋಕ್ಕಾಗಲ್ಲ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಓಕೆನಾ. ದಿಸ್ ಈಸ್ ಹೌ ವಿ ವಿಲ್ ಮ್ಯಾನೇಜ್ ಯೂಸರ್ಸ್ ಇನ್ ಅವರ್ ಸ್ಪ್ರಿಂಗ್ ಬೂಟ್ ಅಪ್ಲಿಕೇಶನ್. ಓಕೆನಾ. ಈ ಥರ ನಾವು ಕಂಟ್ರೋಲರ್ ಇದರಲ್ಲಿ ಮಾಡ್ತೀವಿ. ಇದು ಜಸ್ಟು ನಾವು ಇದ್ರ ಪರ್ಪೋಸ್ಗೆ ಕಮೆಂಡ್ ಲೈನ್ ರನ್ ಯೂಸ್ ಮಾಡಿಬಿಟ್ಟು ಕ್ರಿಯೇಟ್ ಮಾಡಿದ್ದು. ಬಟ್ ಇದು ಆ್ಯಕ್ಚುಲಿ ನಾನು ಇವಾಗ ಇಂಪ್ಲಿಮೆಂಟ್ ಮಾಡಿದ್ನಲ್ಲ, ಇದು ಬಂದ್ಬಿಟ್ಟು ಆ್ಯಕ್ಚುಲ್ ಇಂಪ್ಲಿಮೆಂಟೇಷನು. ಸೊ ಇದರಲ್ಲಿ ಏನೇ ಡೌಟ್ಸ್ ಇದ್ದರೂ ನೀವು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಗೈಸ್.